ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಷಯ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನು ಅಂದರೆ ಸಂಗೀತ ರಚನೆಗಳು. ಇದು ಕೂಡ ಒಂದು ಅಧ್ಯಾಯ ನಿಮಗೆ ಎಕ್ಸಾಮಿಗೆ ಬರುವಂಥ ಒಂದು ಅಧ್ಯಾಯ. ಸಂಗೀತ ರಚನೆಗಳು. ಏನು ಸಂಗೀತ ರಚನೆಗಳು ಅಂತಂದರೆ, ನಾವು ಏನು ಬರಿತೀವಿ ಅಲ್ವಾ, ಹಾಡೋದಕ್ಕೆ ಅಂತ ಬರೆಯೋವಂಥ ಸ್ಕ್ರಿಪ್ಟ್ ಏನಿರುತ್ತೆ ಅದು ಸಂಗೀತ ರಚನೆ. ಆ ಒಂದು ಸ್ಕ್ರಿಪ್ಟ್ ಇಲ್ಲದೇನೆ ಏನು ಹಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಚಿತ್ರಗೀತೆ ಆಗಲಿ, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಯಾವುದೇ ಆಗಲಿ, ಒಂದು ಸ್ಕ್ರಿಪ್ಟ್ ಇಲ್ಲದೆ ನಿಮಗೆ ಹಾಡೋದಕ್ಕಾಗೋದಿಲ್ಲ. ನಮಗೆ ಯಾರಿಗೂ ಹಾಡೋದಕ್ಕಾಗಲ್ಲ. ಆ ಸ್ಕ್ರಿಪ್ಟ್ ಅಂತ ಏನು ಹೇಳ್ತೀವಿ ಅದು ಸಂಗೀತ ರಚನೆ. ನಾವು ಯಾವುದೇ ಒಂದು ರಾಗವನ್ನು ಹಾಡಬೇಕಾದ್ರೂ ಕೂಡ ಅದು ಸಂಗೀತ ರಚನೆ ಇದ್ದರೆ ನಮಗೆ ಆ ರಾಗದ ಸ್ವರೂಪ ಚೆನ್ನಾಗಿ ಗೊತ್ತಾಗತ್ತೆ ಅಂತ ಹೇಳಿ. ಹಾಗಾಗಿ ಸಂಗೀತ ರಚನೆಗಳು ಬಹಳ ಮುಖ್ಯ ಸಂಗೀತಕ್ಕೆ. ಯಾವುದೇ ಪ್ರಕಾರ ಸಂಗೀತದಾದ್ರೂ ಸಂಗೀತ ರಚನೆಗಳು ಬೇಕು. ಈಗ ನಾವು ಸಂಗೀತ ರಚನೆಗಳ ಲಕ್ಷಣ ಏನು, ಸಂಗೀತ ರಚನೆಗಳು ಏನೇನಿದೆ ಇದನ್ನು ತಿಳ್ಕೊಳ್ತಾ ಹೋಗೋಣ. 2ನೇ ಅಧ್ಯಾಯದಲ್ಲಿ ನಾವು ಓದಿದ್ವಿ ಸಂಗೀತ ರಚನೆಗಳ ಬಗ್ಗೆ. ಕರ್ನಾಟಕ ಸಂಗೀತದಲ್ಲಿ ಏನು ರಚನೆಗಳಿಗೆ ಏನು ಹೆಸರಿದೆ, ಹಿಂದೂಸ್ತಾನಿ ಸಂಗೀತದಲ್ಲಿ ಏನು ಹೆಸರಿದೆ ಅಂತ. ಆವಾಗ ನಾನು ಹೇಳಿದೆ ನಿಮಗೆ ಮುಂದಿನ ಅಧ್ಯಾಯಗಳಲ್ಲಿ ನಿಮಗೆ ಡೀಟೇಲ್ ಆಗಿ ಬರುತ್ತೆ, ಆವಾಗ ನಿಮಗೆ ಅರ್ಥ ಆಗುತ್ತೆ ಅಂತ. ಸೊ ಈ ಅಧ್ಯಾಯ ಏನಿದೆ ಇದು ಸಂಗೀತ ರಚನೆಗಳ ಬಗ್ಗೆ. ಸಂಗೀತ ರಚನೆಗಳನ್ನು 2 ವಿಧವಾಗಿ ಹೇಳ್ತೀವಿ ನಾವು. ಒಂದು ಅಭ್ಯಾಸಗಾನ ರಚನೆ, ಒಂದು ಸಭಾಗಾನ ರಚನೆ ಅಂತ. ಹೆಸರಲ್ಲೇ ನಿಮಗೆ ಗೊತ್ತಾಗುತ್ತೆ ಅಭ್ಯಾಸಗಾನ ರಚನೆ ಅಂತಂದ್ರೆ ಏನು ಅಂತ. ಅಭ್ಯಾಸ ಮಾಡೋದಕ್ಕೆ ಅಂದರೆ ನಾವು ಯಾವಾಗ ಸಂಗೀತ ಪ್ರಾರಂಭ ಮಾಡ್ತೀವಿ ಆವಾಗ ಕಲಿಯೋ ಅಂಥದ್ದನ್ನು ಅಭ್ಯಾಸಗಾನ ರಚನೆ ಅಂತ ಹೇಳ್ತೀವಿ. ಸಭಾಗಾನ ಅಂದರೆ ಸಭೆಗಳಲ್ಲಿ ಪ್ರಸ್ತುತಪಡಿಸುವಂಥದ್ದು, ಯಾವುದೇ ಸಭೆ ಸಮಾರಂಭಗಳಲ್ಲಿ ನಾವು ಪ್ರಸ್ತುತಪಡಿಸುವಂಥದ್ದನ್ನು ಸಭಾಗಾನ ರಚನೆ ಅಂತ ಹೇಳ್ತೀವಿ. ಇದುವರೆಗೂ ನಾನು ರೆಕಾರ್ಡ್ ಮಾಡಿದ್ರಲ್ಲಿ ಏನಾದ್ರು ನಿಮಗೆ ಬೇರೆ ಥರ ಶಬ್ದಗಳು ಬಂದಿದ್ದರೆ ಕ್ಷಮೆ ಇರಲಿ. ಇಲ್ಲಿ ತಮಟೆ ಬಾರಿಸ್ಕೊಂಡು ಹೋಗ್ತಾಯಿದ್ರು ಒಂದು ಗುಂಪು, ಆದ್ದರಿಂದ ನಿಮಗೆ ಸ್ವಲ್ಪ ಸದ್ದಾಗಿರಬಹುದು, ಕ್ಷಮೆ ಇರಲಿ. ಈಗ ನಾನು ಅಭ್ಯಾಸಗಾನ ಮತ್ತು ಸಭಾಗಾನ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಅಭ್ಯಾಸಗಾನ ರಚನೆಗಳಲ್ಲಿ ಏನೇನು ಬರುತ್ತೆ ಅಂತ ಈಗ ನಾವು ನೋಡ್ತಾ ಹೋಗೋಣ. ಅಭ್ಯಾಸಗಾನ ರಚನೆ, ಅಭ್ಯಾಸ ಮಾಡೋದು, ಸಂಗೀತ ಪ್ರಾರಂಭ ಮಾಡುವಾಗ ನಾವು ಏನೇನು ಅಭ್ಯಾಸ ಮಾಡ್ತೀವಿ ಅಂತ ಅದನ್ನು ಅಭ್ಯಾಸಗಾನ ರಚನೆ ಅಂತ ಹೇಳ್ತೀವಿ. ಅಭ್ಯಾಸಗಾನ ರಚನೆಯಲ್ಲಿ ಸ್ವರಾವಳಿ, ಗೀತೆ, ಜತಿಸ್ವರ, ಸ್ವರಜತಿ ಈ 4 ಭಾಗಗಳು ಬರುತ್ತೆ. ಸಭಾಗಾನ ರಚನೆ ನಂತರ ನೋಡೋಣ ನಾವು. ಈಗ ಅಭ್ಯಾಸಗಾನ ರಚನೆಯನ್ನು ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಸ್ವರಾವಳಿ ಅಂದರೆ ಏನು ಅಂತ. ಸ್ವರಗಳ ಗುಂಪು, ಸ್ವರಗಳ ಗುಂಪಿಗೆ ಸ್ವರಾವಳಿ ಅಂತ ಹೇಳ್ತೀವಿ ನಾವು. ಎಲ್ಲಿ ನಾವು ಸಪ್ತ ಸ್ವರ, 7 ಸ್ವರ ಇದೆ ಸಂಗೀತದಲ್ಲಿ, ನಾವು ಗೊತ್ತಿದೆ ನಮಗೆ. ಆ 7 ಸ್ವರನ ಬೇರೆ ಬೇರೆ ರೀತಿಯಾಗಿ ಜೋಡಿಸಿ ಪ್ರಾರಂಭಿಕ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಥರ ರಚನೆಗಳನ್ನು ರಚಿಸಿದ್ದಾರೆ. ಅದನ್ನು ಪುರಂದರದಾಸರು ರಚನೆ ಮಾಡಿರೋದು. ಅದನ್ನು ನಾವಿಲ್ಲಿ ಹೇಳಲೇಬೇಕು. ಅದನ್ನು ಈ ಸ್ವರಾವಳಿಗಳಲ್ಲಿ ಏನೇನು ಬರುತ್ತೆ ಅಂತಂದರೆ ಸರಳೆಗಳು, ತಾರಸ್ಥಾಯಿ, ಮಂದ್ರಸ್ಥಾಯಿ, ದಾಟು ವರಸೆ, ಜಂಟಿ ವರಸೆ ಹಾಗೂ ಅಲಂಕಾರ. ಇದಿಷ್ಟು ಏನಿದೆ ಇದಿಷ್ಟು ಸ್ವರಾವಳಿಗಳು. ಈ ಸ್ವರಾವಳಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ ನಾವು. ಫಸ್ಟಿಗೆ ಬರೋದು ಏನು ಅಂತಂದರೆ ಸರಳೆಗಳು. ಸರಳೆ ಹೆಸರಲ್ಲೇ ಇದೆ ನಿಮಗೆ, ಸರಳವಾದ ಒಂದು ರಚನೆ ಅಂತ. ಆ 7 ಸ್ವರಗಳನ್ನು ಬೇರೆ ಬೇರೆ ರೀತಿಯಾಗಿ ಜೋಡಿಸಿ ಸ್ವರಸ್ಥಾನಗಳನ್ನು ನಮಗೆ ಪರಿಚಯ ಮಾಡಿಕೊಡ್ತಾರೆ. ಅದು ಸರಳೆಗಳು, ಸರಳವಾದ ರಚನೆ. ಇದನ್ನು ಸರಳೆ ಅಂತ ಹೇಳ್ತೀವಿ. ನಂತರ ಬರೋದು ತಾರಸ್ಥಾಯಿ. ತಾರಸ್ಥಾಯಿ ಅಂತ ಹೇಳಿದ್ರೆ ನಾವು ಆಧಾರ ಷಡ್ಜ ಅಂತ ಓದಿದ್ದೀವಿ ನಾವು. ಆ ಆಧಾರ ಷಡ್ಜದಿಂದ ತಾರಷಡ್ಜದವರೆಗೆ ನಾವೇನು ತೊಗೊಂಡು ಹೋಗ್ತೀವಿ ಅದು ಅಷ್ಟನ್ನು ನಾವು ಫಸ್ಟಿಗೆ ಏನು ಹೇಳ್ತೀವಿ ಸರಳೆಗಳಲ್ಲಿ ಬರುತ್ತೆ. ಹೆಚ್ಚು ಸ್ಥಾಯಿ ಅಥವಾ ತಾರಸ್ಥಾಯಿನಲ್ಲಿ ತಾರಸ್ಥಾಯಿ ಷಡ್ಜದ ನಂತರವೂ ಕೂಡ ತಾರಸ್ಥಾಯಿ ರಿಷಭ, ತಾರಸ್ಥಾಯಿ ಗಾಂಧಾರ ಈ ರೀತಿಯಾಗಿ ಎಲ್ಲ ಬರುತ್ತೆ. ಇದನ್ನು ನಾವು ತಾರಸ್ಥಾಯಿ ರಚನೆಗಳು ಅಂತ ಹೇಳ್ತೀವಿ. ಸ್ವರಗಳು ಹೆಚ್ಚಾಗಿ ಹೋಗುತ್ತೆ, ತಾರಸ್ಥಾಯಿಗಳಲ್ಲಿ ಹೋಗುತ್ತೆ, ಸಂಚಾರ ಮಾಡುತ್ತೆ. ಮಧ್ಯಸ್ಥಾಯಿ ಮತ್ತು ತಾರಸ್ಥಾಯಿಗಳಲ್ಲಿ ಸಂಚಾರ ಮಾಡುತ್ತೆ ಸ್ವರಗಳು. ಇದನ್ನು ತಾರಸ್ಥಾಯಿ ರಚನೆ ಅಂತ ಹೇಳ್ತೀವಿ. ಈ ತಾರಸ್ಥಾಯಿ ರಚನೆಗಳಿಗೆ ನಾವು ಸ್ವರಗಳ ಮೇಲೆ ಚುಕ್ಕಿ ಇಡ್ತೀವಿ. ಸ್ವರಗಳ ಮೇಲೆ ಚುಕ್ಕಿಯನ್ನು ಇಡ್ತೀವಿ ತಾರಸ್ಥಾಯಿ ರಚನೆಗಳಲ್ಲಿ, ತಾರಸ್ಥಾಯಿ ಷಡ್ಜದಿಂದ ಮೇಲೆ ಬರುವಂತಹ ರಚನೆಗಳಿಗೆ. ನಂತರ ಬರೋದು ಮಂದ್ರಸ್ಥಾಯಿ. ಮಂದ್ರ ಹೆಸರೇ ಸೂಚನೆ ಆಗ್ತಾ ಇದೆ ನಿಮಗೆ. ಮಂದ್ರ ಅಂದರೆ ತಗ್ಗು ಅಂತ ಹೇಳಿ, ಅಂದರೆ ನಿಧಾನವಾಗಿ ಹೇಳುವಂಥದ್ದು, ಲೋ ವಾಯ್ಸಲ್ಲಿ ಹೇಳುವಂಥದ್ದು.
ಅದನ್ನು ಮಂದ್ರಸ್ಥಾಯಿ ಅಂತ ಹೇಳ್ತೀವಿ. ಈ ಮಂದ್ರಸ್ಥಾಯಿ ಆಧಾರ ಷಡ್ಜ ಅಂತ ನಾವೇನು ಹೇಳ್ತೀವಿ, ಅಲ್ಲಿಂದ ಅವರೋಹಣ ಕ್ರಮದಲ್ಲಿ ಹೋಗುತ್ತೆ. ಅವರೋಹಣ ಕ್ರಮದಲ್ಲಿ ಹೋಗಿ ಸಾ ನೀ ಧ ಪ ಈ ರೀತಿಯಾಗಿ ಕೆಳಗೆ ಹೋಗುತ್ತೆ. ಇದನ್ನು ನಾವು ಮಂದ್ರಸ್ಥಾಯಿ ಅಂತ ಹೇಳ್ತೀವಿ. ಈ ಮಂದ್ರಸ್ಥಾಯಿ ಸ್ವರಗಳ ಕೆಳಗೆ ಚುಕ್ಕೆಗಳನ್ನು ಇಡ್ತೀವಿ ನಾವು. ಮಂದ್ರಸ್ಥಾಯಿ ಸ್ವರಗಳಿಗೆ ಕೆಳಗೆ ಚುಕ್ಕೆಗಳನ್ನು ಇಡ್ತೀವಿ. ಇದೆರಡೂ ಬಿಟ್ಟು ಮಧ್ಯಸ್ಥಾಯಿ ಅಂತ ಹೇಳ್ತೀವಿ. ಆ ಮಧ್ಯಸ್ಥಾಯಿ ಸ್ವರಗಳೆಲ್ಲ ಸರಳೆಗಳಲ್ಲಿ ಬರುತ್ತೆ. ಮಧ್ಯಸ್ಥಾಯಿ ಸ್ವರಗಳಲ್ಲಿ ನಿಮಗೆ ಎಲ್ಲಿನೂ ಚುಕ್ಕೆಗಳನ್ನು ಇಡೋದಿಲ್ಲ. ಇದಿಷ್ಟು ಏನು ಸರಳೆ, ತಾರಸ್ಥಾಯಿ, ಮಂದ್ರಸ್ಥಾಯಿ ಆಯಿತು. ಈಗ ದಾಟು ವರಸೆಗೆ ಹೋಗೋಣ. ದಾಟು ವರಸೆ ಹೆಸರೇ ಸೂಚಿಸ್ತಾ ಇದೆ, ದಾಟೋದು. ಸ್ವರ ಒಂದನ್ನು ದಾಟಿ ಇನ್ನೊಂದು ಸ್ವರ, ಇನ್ನೊಂದನ್ನು ದಾಟಿ ಮತ್ತೊಂದು ಸ್ವರ, ಈ ರೀತಿಯಾಗಿ ಬರುತ್ತೆ. ಅಂದರೆ ಸ್ವರಗಳು ಕ್ರಮವಾಗಿ ಇರೋದಿಲ್ಲ, ಸ್ವರಗಳು ದಾಟಿ ಬರುತ್ತೆ. ಅದನ್ನು ನಾವು ದಾಟು ವರಸೆ ಅಂತ ಹೇಳ್ತೀವಿ. ಒಂದು ಸ್ವರದ ನಂತರ ಎರಡು ಸ್ವರ ಅಥವಾ ಮೂರು ಸ್ವರ ಬಿಟ್ಟು ಮತ್ತೊಂದು ಸ್ವರ ಬರುತ್ತೆ. ಉದಾಹರಣೆಗೆ ತಗೊಳ್ಳೋದಾದರೆ ಸ ಗ ರಿ ಮ, ಸ ಮ ಗ ರಿ, ಈ ರೀತಿಯಾಗಿ ಹೋಗುತ್ತೆ. ಈ ರೀತಿ ಬಹಳಷ್ಟು ದಾಟು ವರಸೆಗಳಿದೆ. ಇದು ನಾನು ಬರೀ ಒಂದು ಉದಾಹರಣೆ ಕೊಟ್ಟಿದ್ದು ನಿಮಗೆ. ಇದನ್ನು ದಾಟು ವರಸೆ, ಸ್ವರಗಳು ದಾಟು ಪ್ರಕಾರದಲ್ಲಿ ಸಂಚಾರ ಮಾಡುತ್ತೆ. ಸರಳವಾಗಿ ನೇರವಾಗಿ ಸಂಚಾರ ಮಾಡೋದಿಲ್ಲ ಸ್ವರಗಳು, ಒಂದನ್ನು ಬಿಟ್ಟು ಎರಡನ್ನು ಬಿಟ್ಟು ಆ ರೀತಿಯಾಗಿ ದಾಟಿ ಸಂಚಾರ ಮಾಡುತ್ತೆ. ಇದನ್ನು ದಾಟು ವರಸೆ ಅಂತೀವಿ. ಇದಾದ ನಂತರ ಬರೋದು ಜಂಟಿ ವರಸೆ. ಅಲ್ಲೂ ಕೂಡ ನಿಮಗೆ ಹೆಸರೇ ಹೇಳ್ತಾ ಇದೆ. ಜಂಟಿ ಅಂದ್ರೇನು? ಜೊತೆ. ಸ್ವರಗಳು ಜೊತೆ ಜೊತೆಯಾಗಿ ಬರುತ್ತೆ. ಸ ಸ, ರಿ ರಿ, ಗ ಗ, ಮ ಮ, ಈ ರೀತಿಯಾಗಿ ಜತಿ ಸ್ವರಗಳು ಬರುತ್ತೆ. ಇದನ್ನು ನಾವು ಜಂಟಿ ವರಸೆಗಳು ಅಂತ ಹೇಳ್ತೀವಿ. ಈ ಜಂಟಿ ವರಸೆಗಳಲ್ಲಿ ಸ್ಫುರಿತ ಗಮಕ ಅನ್ನೋದನ್ನು ತೋರಿಸ್ತೀವಿ. ಅದನ್ನು ಸ್ಫುರಿತ ಗಮಕ ನಾವು ಹಾಡೋದಕ್ಕಿಂತ ಹೆಚ್ಚಾಗಿ ವಾದ್ಯಗಳಲ್ಲಿ ನಿಮಗೆ ಅದನ್ನು ತುಂಬ ಚೆನ್ನಾಗಿ ತೋರಿಸಬಹುದು, ಸ್ಫುರಿತ ಗಮಕನ. ಆ ಸ್ಫುರಿತ ಗಮಕ ಅನ್ನೋದೇನಿದೆ ಅದು ಜಂಟಿ ವರಸೆಗಳಲ್ಲಿ ಬರುತ್ತೆ. ಈ ಜಂಟಿ ವರಸೆಗಳಲ್ಲಿ ಏನು ಸ್ವರಗಳು ಜಂಟಿಯಾಗಿ ಜೊತೆಯಾಗಿ ಬರುತ್ತೆ, ಅದನ್ನು ಜಂಟಿ ವರಸೆ ಅಂತ ಹೇಳ್ತೀವಿ. ಇದಾದ ನಂತರ ಬರೋದು ಅಲಂಕಾರಗಳು. ಅಲಂಕಾರಗಳು ಈ ಜಂಟಿ ವರಸೆವರೆಗೂ ಏನು ಇದೆ ಅಲ್ಲ, ಇದಿಷ್ಟು ಕೂಡ ಒಂದೇ ತಾಳದಲ್ಲಿ ಇರುತ್ತೆ, ನಮಗೆ ಆದಿ ತಾಳದಲ್ಲಿ ಇರುತ್ತೆ. ಅಲಂಕಾರಗಳಿಗೆ ಬಂದಾಗ ತಾಳಗಳು ಒಂದೊಂದು ಅಲಂಕಾರಕ್ಕೂ ಬದಲಾಗ್ತಾ ಹೋಗುತ್ತೆ. 7 ಅಲಂಕಾರಗಳಿದೆ. ಆ 7 ಅಲಂಕಾರಗಳು ಬೇರೆ ಬೇರೆ ತಾಳಗಳಲ್ಲಿದೆ. ಆದರೆ ಅಲಂಕಾರಗಳು ಕೂಡ ಸ್ವರಾವಳಿಗೆ ಸೇರುತ್ತೆ. ಅಲಂಕಾರಗಳು ಅಂದ್ರೇನು? ಸ್ವರಗಳನ್ನು ವಿವಿಧ ರೀತಿಯಲ್ಲಿ ಅಲಂಕರಿಸಿ ಜೋಡಿಸಿ ನಮಗೆ ಕೊಟ್ಟಿರ್ತಾರೆ. ಇದನ್ನು ಅಲಂಕಾರಗಳು ಅಂತ ಹೇಳ್ತೀವಿ ನಾವು. ಇದು ಒಟ್ಟು 7 ಅಲಂಕಾರ. ಒಟ್ಟಾಗಿ ಇರೋದು 35, ಆದರೆ ಜೂನಿಯರ್ಗೆ ಇರೋದು 7 ಅಲಂಕಾರಗಳು. ಸುಳಾದಿ ಸಪ್ತ ತಾಳಗಳು ಅಂತ ಹೇಳ್ತೀವಿ. ಆ ತಾಳಗಳನ್ನು ಇಲ್ಲಿ ಒಂದೊಂದು ಅಲಂಕಾರಕ್ಕೂ ಉಪಯೋಗಿಸಿದ್ದೀವಿ. ಇದನ್ನು ಅಲಂಕಾರಗಳು ಅಂತ ಹೇಳ್ತೀವಿ ನಾವು. ಇದು ಎಲ್ಲದೂ ಬೇರೆ ಬೇರೆ ತಾಳಗಳಲ್ಲಿ ಬರುತ್ತೆ. ಇದಿಷ್ಟು ಏನಿದೆ, ಇದಿಷ್ಟು ಸ್ವರಾವಳಿಗಳು. ನಂತರ ಬರೋದು ಗೀತೆ. ಗೀತೆ ಅಂತಂದ್ರೇನು? ಸಾಹಿತ್ಯ ಪ್ರಥಮ ಬಾರಿಗೆ ಬರುತ್ತೆ ನಮಗೆ. ಸಂಗೀತದಲ್ಲಿ ಸಾಹಿತ್ಯವನ್ನು ಜೋಡಿಸಿರುವಂತಹ ಒಂದು ಪ್ರಥಮ ರಚನೆ ಯಾವುದು ಅಂದರೆ ಗೀತೆಗಳು. ಈ ಗೀತೆಗಳನ್ನು ಪಿಳ್ಳಾರಿ ಗೀತೆಗಳು ಅಂತ ಹೇಳ್ತೀವಿ ನಾವು. ಪಿಳ್ಳಯ್ಯಾರ್ ಅಂತ ಹೇಳಿದ್ರೆ ಗಣಪತಿಯನ್ನು ಸ್ತುತಿ ಮಾಡಿ ಹೇಳಿರುವಂತಹ ಗೀತೆಗಳಾದ್ರಿಂದ ಪಿಳ್ಳಾರಿ ಗೀತೆಗಳು ಅಂತ ಹೇಳ್ತೀವಿ. ಇದರ ರಚನೆ ಕೂಡ ಪುರಂದರದಾಸರೇ ಮಾಡಿರೋದು. ಈ ಗೀತೆಗಳಲ್ಲೂ ಕೂಡ ನಾವು ರಾಗದ ಸರಳವಾದ ಸಂಚಾರವನ್ನು ತೋರಿಸ್ತೀವಿ. ಈ ಗೀತೆಗಳಿಂದ ನಮಗೇನಾಗುತ್ತೆ, ರಾಗ ಬದಲಾವಣೆ ಆಗುತ್ತೆ. ಈ ಅಲಂಕಾರದವರೆಗೂ ಏನಿತ್ತು ಅದು ಮಾಯಾಮಾಳವಗೋಳ ರಾಗದಲ್ಲಿತ್ತು. ಗೀತೆಗಳು ಏನಿದೆ, ಪಿಳ್ಳಾರಿ ಗೀತೆಗಳು ಏನಿದೆ ಅದು ಮಾಯಾಮಾಳವಗೌಳ ರಾಗದ ಜನ್ಯ ರಾಗ ಮಲಹರಿ ರಾಗದಲ್ಲಿ ಬರುತ್ತೆ ಗೀತೆಗಳು. ಈ ಗೀತೆಗಳು ಕೂಡ ನಾವು ಎಕ್ಸಾಮ್ ಪೋರ್ಷನ್ ಅಂತ 4 ಇಟ್ಟಿರ್ತಾರೆ. ಈ ಗೀತೆಗಳು ನಾ ಹೇಳಿದ ಹಾಗೆ ಸರಳವಾದ ರಾಗ ಸಂಯೋಜನೆ, ಸರಳವಾದ ರಾಗ ಯಾವ ರೀತಿ ರಾಗ ಹರಡುತ್ತೆ, ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ತೋರಿಸುತ್ತೆ. ಒಂದು ರಾಗದ ಸರಳವಾದ ಸಂಚಾರವನ್ನು ತೋರಿಸುತ್ತೆ. ಇದನ್ನು ನಾವು ಗೀತೆಗಳು ಅಂತ ಹೇಳ್ತೀವಿ. ಪ್ರಥಮವಾಗಿ ಸಾಹಿತ್ಯವನ್ನು ಜೋಡಿಸಿರುವಂತಹ ಒಂದು ರಚನೆ ಗೀತೆಗಳು. ಈ ಗೀತೆಗಳಲ್ಲಿ ಪಿಳ್ಳಾರಿ ಗೀತೆಗಳಾಯಿತು. ಅದೇ ರೀತಿ ಸಂಚಾರಿ ಗೀತೆಗಳು ಅಂತಲೂ ಬರುತ್ತೆ. ಸಂಚಾರಿ ಗೀತೆಗಳಲ್ಲಿ ನಿಮಗೆ ಸ್ವರಸ್ಥಾನಗಳು ಬದಲಾಗ್ತಾ ಹೋಗುತ್ತೆ. ಒಂದೊಂದು ಸಂಚಾರಿ ಗೀತೆಯಲ್ಲೂ ಕೂಡ ಸ್ವರಸ್ಥಾನಗಳು ಬದಲಾಗ್ತಾ ಹೋಗುತ್ತೆ. ಬೇರೆ ಬೇರೆ ರಾಗಗಳಲ್ಲಿ ಇರುತ್ತೆ ಸಂಚಾರಿ ಗೀತೆಗಳು. ಇದೇ ರೀತಿ ಲಕ್ಷಣ ಗೀತೆ ಅಂತ ಒಂದು ಪ್ರಕಾರ ಇದೆ. ಲಕ್ಷಣ ಗೀತೆ ಅಂತಂದ್ರೇನು? ಒಂದು ರಾಗದ ಲಕ್ಷಣ. ನೋಡಿ, ಇದೆಲ್ಲ ನಿಮಗೆ ತುಂಬಾ ಕೂಡ ಮುಖ್ಯ. ಪ್ರತಿಯೊಂದು ಭಾಗನೂ ಅರ್ಥ ಮಾಡ್ಕೊಳ್ಳಿ.
ಅರ್ಥ ಮಾಡಿಕೊಂಡು ಮನದಟ್ಟು ಮಾಡ್ಕೊಳ್ಳಿ. ಯಾಕೆಂದರೆ ಇದೆಲ್ಲ ನಿಮಗೆ ಟಿಪ್ಪಣಿ ಬರೆಯಿರಿ ಅಂತ ಕೊಡ್ಬೋದು, ಹೊಂದಿಸಿ ಬರೆಯಿರಿ ಕೊಡ್ಬೋದು. ಸಂಚಾರಿ ಗೀತೆಗೂ ಲಕ್ಷಣ ಗೀತೆಗೂ ಇರುವ ವ್ಯತ್ಯಾಸ ಏನು ಅಂತ, ಆಯಿತಾ? ಆ ರೀತಿಯಾಗಿ ಬರುತ್ತೆ. ಹಾಗಾಗಿ ಪ್ರತಿಯೊಂದು ಅಭ್ಯಾಸಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ನಾನು ಹೋಗ್ತಾ ಇರೋದು ಲಕ್ಷಣ ಗೀತೆ. ಲಕ್ಷಣ ಗೀತೆ ಅಂದ್ರೇನು? ಹೆಸರೇ ಹೇಳ್ತಾ ಇದೆ, ರಾಗದ ಲಕ್ಷಣವನ್ನು ಹೇಳುತ್ತೆ. ಅಂದರೆ ಆ ರಾಗ ಯಾವ ರೀತಿಯಾಗಿ ಸಂಚಾರ ಮಾಡುತ್ತೆ ಅಥವಾ ಆ ರಾಗಕ್ಕೆ ಇರುವ ಸ್ವರಸ್ಥಾನಗಳೇನು, ಈ ರೀತಿಯಾಗಿ ಹೇಳ್ತಾ ಹೋಗುತ್ತೆ. ಈ ಲಕ್ಷಣ ಗೀತೆಗಳಲ್ಲಿ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ದೇವರ ಸ್ತುತಿಯನ್ನು ಮಾಡಿರ್ತಾರೆ. ಆಮೇಲೆ ಅದು ಯಾರು ರಚನೆ ಮಾಡಿರ್ತಾರಲ್ಲ ವಾಗ್ಗೇಯಕಾರರು, ಅವರ ಅಂಕಿತ ಕೂಡ ಇರುತ್ತೆ ಅಲ್ಲಿ. ಇದರ ಜೊತೆಗೆ ಆ ರಾಗದ, ಯಾವ ರಾಗದಲ್ಲಿ ಇರುತ್ತೆ ಲಕ್ಷಣ ಗೀತೆ, ಆ ರಾಗದ ಸ್ವರಸ್ಥಾನಗಳನ್ನು ಹೇಳಿರ್ತಾರೆ. ಇದಿಷ್ಟು ಲಕ್ಷಣ ಗೀತೆಗೆ ಸಂಬಂಧಪಟ್ಟಿದ್ದು. ಇದು ಲಕ್ಷಣ ಗೀತೆವರೆಗೂ ಏನಿದೆ ಇಷ್ಟು ನಿಮಗೆ ಸ್ವರಾವಳಿಗೆ ಬರುತ್ತೆ. ಸ್ವರಾವಳಿ ಅಲ್ಲಿ ಅಲಂಕಾರಕ್ಕೆ ಮುಗೀತು. ಗೀತೆಗಳ ಭಾಗದಲ್ಲಿ ಇದಿಷ್ಟು ಬರುತ್ತೆ. ಇದಾದಮೇಲೆ ಬರೋದು ನಿಮಗೆ ಜತಿಸ್ವರ. ಜತಿಸ್ವರ ಅಲ್ಲಿ ಹೇಳ್ತಾ ಇದೆ ನಿಮಗೆ ಜತಿಗಳು ಇರುತ್ತೆ. ಸ ಸ ರಿ ರಿ ಗ ಗ ಮ ಮ, ಆ ರೀತಿಯಾಗಿ ಜತಿಗಳು ಇರುತ್ತೆ. ಇದನ್ನು ನಾವು ಜತಿಸ್ವರ ಅಂತ ಹೇಳ್ತೀವಿ. ಇಲ್ಲಿ ಸ್ವರಗಳೇ ಪ್ರಧಾನವಾಗಿರುತ್ತೆ, ಸಾಹಿತ್ಯಕ್ಕಿಂತ ಸ್ವರಗಳು ಪ್ರಧಾನವಾಗಿರುತ್ತೆ. ಇದನ್ನು ನಾವು ಹೆಚ್ಚಾಗಿ ನೃತ್ಯಕ್ಕೆ ಉಪಯೋಗಿಸ್ತೀವಿ. ನೃತ್ಯದಲ್ಲಿ ನಾವು ಜತಿಸ್ವರವನ್ನು ಉಪಯೋಗಿಸ್ತೀವಿ ಹೆಚ್ಚಾಗಿ. ಇದರಲ್ಲಿ ಪಲ್ಲವಿ, ಕೆಲವು ಜತಿಸ್ವರಗಳಲ್ಲಿ ಅನುಪಲ್ಲವಿ ಇರುತ್ತೆ. ಇರಲೇಬೇಕು ಅಂತ ಒಂದು ಕಂಡೀಷನ್ ಏನಿಲ್ಲ, ಕೆಲವುದರಲ್ಲಿ ಅನುಪಲ್ಲವಿ ಇರುತ್ತೆ, ಪಲ್ಲವಿ ಚರಣಗಳಿರುತ್ತೆ. ಈ ರೀತಿಯಾಗಿ ಪ್ರತಿ ಚರಣ ಆದಮೇಲೆ ನಾವು ಮತ್ತೆ ಪಲ್ಲವಿಯನ್ನು ಎತ್ಕೊಳ್ತೀವಿ. ಈ ರಚನೆಯಲ್ಲಿ ಸ್ವರಗಳೇ ಹೆಚ್ಚಾಗಿ, ಸಾಹಿತ್ಯದ ಪಾತ್ರವನ್ನು ಕೂಡ ಸ್ವರಗಳೇ ವಹಿಸುತ್ತೆ. ಅಂದರೆ ಸಾಹಿತ್ಯ ಇರೋದಿಲ್ಲ ಇಲ್ಲಿ ಅಂತ. ಸಾಹಿತ್ಯ ಇರುವಂತಹ ರಚನೆ ಇದ್ದರೆ ಅದಕ್ಕೆ ಸ್ವರಜತಿ ಅಂತ ಹೇಳ್ತೀವಿ. ಜತಿ ಸ್ವರದಲ್ಲಿ ಸಾಹಿತ್ಯ ಇರೋದಿಲ್ಲ. ಇದು ವ್ಯತ್ಯಾಸ, ಸ್ವರಜತಿಗೂ ಜತಿಸ್ವರಕ್ಕೂ ವ್ಯತ್ಯಾಸ. ಜತಿಸ್ವರದಲ್ಲಿ ಸಾಹಿತ್ಯ ಇರೋದಿಲ್ಲ, ಸ್ವರಜತಿಯಲ್ಲಿ ಸಾಹಿತ್ಯ ಇರುತ್ತೆ. ಇದು ಅದೆರಡಕ್ಕೂ ಇರೋ ವ್ಯತ್ಯಾಸ. ಇದು ಜತಿಸ್ವರ ಮತ್ತು ಸ್ವರಜತಿಗಳು. ಇಷ್ಟು ನಾವು ಏನು ಹೇಳ್ತೀವಿ, ಇದಿಷ್ಟು ಅಭ್ಯಾಸಗಾನ ರಚನೆಗಳು. ಮುಂದಿನ ಭಾಗದಲ್ಲಿ ನಾವು ಸಭಾಗಾನ ರಚನೆಗಳನ್ನು ನೋಡೋಣ.